ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಒನ್ ಮೋರ್ ವ್ಲಾಗ್. ಪ್ರೀವಿಯಸ್ ವ್ಲಾಗಲ್ಲಿ ನಾನು ನಿಮಗೆ ಹೇಳ್ದಂಗೆ ಈ ಮನೆಯೂ ಸಹ ನಾವು ಬೇಗನೆ ಖಾಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ರೀಸನ್ ಏನು ಎತ್ತ ಅಂತ ಹೇಳಿ ಡೀಟೇಲಾಗಿ ಎಲ್ಲನೂ ಹೇಳಿದ್ದೀನಿ ನಿಮ್ಮ ಜೊತೆ. ನಿಮ್ಮೆಲ್ಲರ ಸಜೆಷನ್ಸ್ ಪ್ರಕಾರ ಓನರ್ ಇಲ್ದಿರೋ ಮನೆ ಇಲ್ಲಾಂದರೆ ಅಪಾರ್ಟ್ಮೆಂಟ್ಸಲ್ಲಿನೇ ನಾವು ಪ್ರಿಫರೆನ್ಸ್ನ ಕೊಡ್ತಾ ಇದ್ದೀವಿ. ಒಂದು ವಾರದಿಂದ ಹುಡುಕಾಟ ಶುರು ಮಾಡಿದ್ರು ಈ ಥರ ಒಂದು ಪ್ರಿಫರೆನ್ಸ್ ಇರೋ ಮನೆ ನಮಗೆ ಸಿಕ್ಕಿಲ್ಲ ಅನ್ಫಾರ್ಚುನೇಟ್ಲಿ. ಬಟ್ ನಾವು ಟ್ರೈ ಮಾಡ್ತಾ ಇದ್ದೀವಿ. ಇವತ್ತೂ ಸಹ ಮನೆ ನೋಡೋದಕ್ಕೆ ಹೋಗಬೇಕು. ಆಲ್ರೆಡಿ ಓನರ್ ಹತ್ರ ಮಾತಾಡಿದ್ದೀವಿ. ಅವರು ಬೆಳಿಗ್ಗೆ 9:30ಯಿಂದ 10 ಗಂಟೆ ಒಳಗಡೆ ಬರೋದಕ್ಕೆ ಹೇಳಿದ್ದಾರೆ. ಅದಾದಮೇಲೆ ಅವರೂ ಫ್ರೀ ಇರಲ್ವಂತೆ ಮನೆ ತೋರಿಸೋದಕ್ಕೆ. ಸೊ ಅದಕ್ಕೆ ಬೇಗ ಬೇಗ ಮಕ್ಕಳನ್ನ ರೆಡಿ ಮಾಡಿ ಅವ್ರಿಗೆ ಏನು ಮಾಡಬೇಕು ಅದೆಲ್ಲ ಮಾಡಿ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ. ಕಳಿಸಿ ಆದಮೇಲೆ ಬೇರೆ ಮಿಕ್ಕಿರೋ ಕೆಲಸ ಎಲ್ಲನೂ ಮಾಡಿಕೊಂಡು ನಾವೂ ಸಹ ಬೇಗನೆ ರೆಡಿಯಾಗಿ ಮನೆ ನೋಡೋದಕ್ಕೆ ಹೋಗ್ತೀವಿ. ಇವಾಗ ನಾವಿರೋ ಪ್ಲೇಸ್ ಬಂದ್ಬಿಟ್ಟು ಟ್ರೈ ಸಿಟಿಯಲ್ಲಿ ಬೀಳುತ್ತೆ. ಟ್ರೈ ಸಿಟಿ ಅಂದರೆ ಮೊಹಾಲಿ, ಪಂಚಕುಲ, ಚಂಡೀಗಢ ಈ ಮೂರನ್ನು ಸೇರಿಸಿ ಟ್ರೈ ಸಿಟಿ ಅಂತ ಕರೀತಾರೆ. ಸೊ ಇಲ್ಲಿ ವಾಸವಾಗಿರೋರು ನಾವು ಅಬ್ಸರ್ವ್ ಮಾಡ್ದಂಗೆ ಎಲ್ಲರೂ ಸೆಟಲ್ಡ್ ಆಗಿರೋರು, ಸ್ಟ್ರಗ್ಲರ್ಸ್ ಅಲ್ಲ. ಕೆಲಸ ಮಾಡಿ ರಿಟೈರ್ಡ್ ಆಗಿರೋರು, ಗೌರ್ಮೆಂಟ್ ಜಾಬಿಂದ ರಿಟೈರ್ಡ್ ಆಗಿರೋರು, ಇಲ್ಲಾಂದರೆ ಡಾಕ್ಟರ್ ಫೀಲ್ಡಲ್ಲಿರೋರು, ಇಲ್ಲಾಂದರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಆ ಥರ ಅವರು ಮಾತ್ರನೇ ಸೆಟಲ್ ಆಗಿರೋದು. ನಮ್ಮ ಥರ ಯಂಗ್ಸ್ಟರ್ಸು ಸ್ಟ್ರಗ್ಲರ್ಸ್ ಎಲ್ಲನೂ ಇಲ್ಲಿ ಕಡಿಮೆನೇ. ಯಾಕೆ ಅಂದರೆ ಇದು ಮೆಟ್ರೋ ಸಿಟಿ ಅಲ್ಲ. ಇಲ್ಲಿ ನಮಗೆ ಓನರ್ ಇಲ್ದಿರೋ ಮನೆ ಸಿಗೋದು ತುಂಬ ಕಷ್ಟ. ಬೈ ಚಾನ್ಸ್ ಏನಾದರೂ ಸಿಕ್ಕಿದ್ರೂ ಸಹ ತುಂಬ ಹಳೆ ಮನೆ ಸಿಗುತ್ತೆ, ಫರ್ನಿಷ್ಡ್ ಆಗಿರಲ್ಲ. ಮತ್ತು ಅದ್ರದ್ದು ರೆಂಟೂ ಸಹ 25,000ದಿಂದ 30,000 ಒಳಗಡೆ ಇರುತ್ತೆ. ಸೊ ಅಷ್ಟು ಬಜೆಟಲ್ಲಿ ಹಳೆ ಮನೆಗೆ ಹೋಗ್ಬಿಟ್ಟು ಇರೋದು ನಮ್ಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್. ಓನರ್ ಇಲ್ಲದೇ ಇರ್ಬೋದು, ಬಟ್ ಬಡ್ಜೆಟ್ ತುಂಬ ಎಕ್ಸ್ಟೆಂಡ್ ಆಗಿಬಿಡುತ್ತೆ. ಯಾಕಂದರೆ ಇಲ್ಲಿ ಇಂಡಿಪೆಂಡೆಂಟ್ ಮನೆಗಳೆಲ್ಲನೂ 3 BHK 4 BHK ಆ ಒಂದು ಡೈಮೆನ್ಷನಲ್ಲೇ ಸಿಗೋದು. ನಮ್ಮ ಥರ ನ್ಯೂಕ್ಲಿಯರ್ ಫ್ಯಾಮ್ಲೀಸ್ಗೆ ಇಂಡಿಪೆಂಡೆಂಟ್ ಮನೆ ಸಿಗೋದು ತುಂಬ ಕಷ್ಟ. ಅದನ್ನು ನಮ್ಮ ಬಡ್ಜೆಟಲ್ಲಿ ಇಂಡಿಪೆಂಡೆಂಟ್ ಮನೆ ಸಿಗೋದು ತುಂಬ ಕಷ್ಟ. ಸೊ ಅದಕ್ಕೆ ನಾವು ನಮ್ಮ ಬಜೆಟಲ್ಲಿ ನಮಗೆ ಹೇಗೆ ಬೇಕೋ ಆ ಥರ ಮನೆನ ಹುಡುಕ್ತೀವಿ. ಕಳೆದ 5 ವರ್ಷಗಳಿಂದ ನಾವು ಟ್ರೈ ಸಿಟಿಯಲ್ಲಿ ವಾಸ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನಿಜ ಹೇಳ್ಬೇಕಂದ್ರೆ ನಮಗೆ ಏನು ಪ್ರಾಬ್ಲಮ್ ಆಗಿಲ್ಲ. ತುಂಬ ಖುಷಿಯಾಗಿ ಇನ್ನೂ ಚೆನ್ನಾಗಿ ಡೆವಲಪ್ ಆದ್ವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಯಾವಾಗ ನಾನು ಕ್ಲೌಡ್ ಕಿಚನ್ ಬಿಸ್ನೆಸ್ಸು ಬಾಡಿಗೆ ಮನೆಯಿಂದ ಶುರು ಮಾಡ್ತೀನಿ ಅಂತ ಪ್ಲ್ಯಾನ್ ಮಾಡಿದ್ನೋ ಆವಾಗಿಂದನೇ ನಮಗೆ ಪ್ರಾಬ್ಲಮ್ ಶುರು ಆಗಿರೋದು. ಅದಕ್ಕಿಂತ ಮುಂಚೆ ನಾವು ತುಂಬ ಒಳ್ಳೆ ರ್ಯಾಪೋನ ಬಿಲ್ಡ್ ಮಾಡಿದ್ವಿ. ಓನರ್ ಅವ್ರ ಹತ್ರ ಆಗಿರ್ಬೋದು, ಅಕ್ಕದ ಮನೆ ಪಕ್ಕದ ಮನೆಯವ್ರ ಹತ್ರ ಆಗಿರ್ಬೋದು, ಎಲ್ಲ ಹಬ್ಬ ಹರಿದಿನಗಳನ್ನ ಎಲ್ಲ ಒಟ್ಟಾಗಿ ಸೇರಿ ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲನೂ ಚೆನ್ನಾಗಿತ್ತು. ಬಟ್ ಈ ಥರ ನಾವು ದುಡಿಬೇಕು ಅಂತ ಅಂದ್ಕೊಂಡಾಗ ಸ್ವಲ್ಪ ಅಡಚಣೆಗಳು ಕೂಡಿ ಬರ್ತಾ ಇದೆ. ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ಏನೂ ಇಲ್ಲ. ನಮ್ಮ ಟೈಮ್ ಸರಿ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಓನರು ಕೆಟ್ಟವರು ಆಗಿರಲ್ಲ. ಒಬ್ಬೊಬ್ಬರು ಎಜುಕೇಟೆಡು ಮತ್ತು ಯಂಗ್ಸ್ಟರ್ಸ್ ಎಲ್ಲನೂ ಅರ್ಥ ಮಾಡ್ಕೊತಾರೆ. ಪಾಪ ಇವರು ಊರು ಬಿಟ್ಟು ಊರು ಬಂದಿರೋರು ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಸಪೋರ್ಟ್ ಮಾಡ್ತಾರೆ. ಬಟ್ ಕೆಲವ್ರು ಇರ್ತಾರಲ್ಲ, ನಮ್ಮ ಮನೆಯಿಂದ ಇವ್ರೇನಕ್ಕೆ ದುಡಿಬೇಕು ಅನ್ನೋ ಒಂದು ಥಾಟಿಂದ ಸ್ವಲ್ಪ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ತಾರೆ ಅಷ್ಟೇ. ಇವಾಗ ನಮ್ಮ ಲೈಫಲ್ಲಿ ಈ ಥರ ಪ್ರಾಬ್ಲಮ್ ನಡೀತಾ ಇದೆ ಅಂತ ಹೇಳಿ ಫ್ಯೂಚರೂ ಸಹ ನಮ್ಮದು ಹೀಗೆ ಇರುತ್ತೆ ಅಂತ ನೆಗೆಟಿವ್ ಆಗಿ ಥಿಂಕ್ ಮಾಡೋ ಅಷ್ಟು ಈಡಿಯಟ್ ನಾನಲ್ಲ. ನಾನು ಯಾವಾಗ್ಲೂ ಲೈಫ್ನ ಪಾಸಿಟಿವ್ ಆಗಿ ನೋಡ್ತೀನಿ, ಟ್ರೈ ಮಾಡ್ತೀನಿ. ಇವಾಗ ಇದಾಗಿಲ್ಲ ಅಂದರೆ ಇನ್ನೊಂದಾಗಿಲ್ಲ ಅಂದರೆ ಮತ್ತೊಂದು ಆ ಥರ ಟ್ರೈ ಮಾಡ್ತಾ ಇರ್ತೀನಿ. ಬಟ್ ಈ ಒಂದು ಪ್ರೋಸೆಸ್ಸಲ್ಲಿ ಎಲ್ಲಾದರೂ ಒಂದು ಕಡೆ ಮನಸ್ಸಿಗೆ ನೋವು ಅನ್ನೋದಿರುತ್ತೆ. ಆ ನೋವಾದಾಗ ನಾವೂ ಸಹ ಸ್ವಲ್ಪ ಕೊರಗೋಗ್ತೀವಿ. ಅದು ಬೇರೆ ಇವಾಗ ನನ್ನ ವಯಸ್ಸು 42. ಈ ಒಂದು ವಯಸ್ಸಲ್ಲಿ ನನ್ನ ಬಾಡಿಯಲ್ಲೂ ಸಹ ಬಹಳಷ್ಟು ಚೇಂಜಸ್ ನಡೀತಾ ಇದೆ ಫ್ರೆಂಡ್ಸ್. ಹಾರ್ಮೋನ್ಸ್ ಚೇಂಜಸ್ ಆಗ್ತಾ ಇದೆ. ಸೊ ಈ ಥರ ಹಾರ್ಮೋನ್ಸ್ ಚೇಂಜಸ್ ಆದಾಗ ಏನಾದರೂ ನಾವು ಲೈಫಲ್ಲಿ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದಾಗ ಒಂಥರ ಬೇಜಾರಾಗೋದು, ಸ್ಟ್ರೆಸ್ ತಗೊಳ್ಳೋದು, ನಿದ್ದೆ ಬರದೇ ಇರೋದು ಇದೆಲ್ಲನೂ ಆಗೋದು ಸಹಜ. ಸೊ ಅದೇ ರೀತಿಯೇ ನನ್ನ ಲೈಫಲ್ಲಿಯೂ ಸಹ ನಡೀತಾ ಇದೆ. ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ. ನಿದ್ದೆ ಮಾಡೋಕ್ಕೋದ್ರೆ ನಿದ್ದೆ ಬರ್ತಾ ಇಲ್ಲ. ಏನಕ್ಕಪ್ಪ ನಮ್ಗೆ ಈ ಥರ ಆಗ್ತಾ ಇದೆ? ನಾವು ಯಾರಿಗೂ ಏನು ಮೋಸ ಮಾಡಿಲ್ಲ, ಯಾರಿಗೂ ಏನು ಸುಳ್ಳು ಹೇಳಿಲ್ಲ, ಕಷ್ಟಪಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ನಮ್ಗೆ ಈ ಥರ ಏನಕ್ಕೆ ಆಗ್ತಾ ಇದೆ ಅನ್ನೋ ಒಂದು ಥಿಂಕಿಂಗು ಮೈಂಡಲ್ಲಿ ಬಂದೇ ಬರುತ್ತೆ. ನಾವು ಯೋಚನೆ ಮಾಡಬಾರ್ದು ಅಂತ ಅಂದ್ಕೊಂಡ್ರೂ ಸಹ ಅದು ಆಟೋಮೆಟಿಕ್ಲಿ ನಮಗೆ ಎಸ್ಪೆಷಲಿ ಫೀಮೇಲ್ಸ್ಗೆ ಬಂದೇ ಬರುತ್ತೆ. ಸೊ ಅದರಿಂದ ಒಂದು ವಾರ ನಿದ್ದೆ ಇಲ್ದಿರ ನಾನು ತಲೆನ ತುಂಬ ಕೆಡ್ಸ್ಕೊಂಡ್ಬಿಟ್ಟೆ ಫ್ರೆಂಡ್ಸ್. ಈ ಥರ ಎಲ್ಲ ನಿದ್ದೆ ಇಲ್ದಿರ ತಲೆ ಕೆಡ್ಸ್ಕೊಂಡಾಗ ಬಾಡಿಯಲ್ಲಿ ಪೇನ್ ಆಗೋದು ಸಹಜ. ಸೊ ಅದೇ ರೀತಿಯೇ ತುಂಬ ಬಾಡಿಯಲ್ಲಿ ಪೇನ್ ಆಗ್ತಾ ಇತ್ತು. ಡಾಕ್ಟ್ರನ್ನ ಮೀಟ್ ಮಾಡಿದೆ. ಅವ್ರ ಹತ್ರ ಎಲ್ಲನೂ ಮನಸ್ಸು ಬಿಚ್ಚಿ ಮಾತಾಡಿದೆ. ಈ ಥರ ಆಗ್ತಾ ಇದೆ ಸರ್, ತುಂಬ ಸ್ಟ್ರೆಸ್ಸು ಹಂಗೆ ಹಿಂಗೆ ಅಂತ ಹೇಳಿ ಅವರು ಸ್ವಲ್ಪ ಮೆಡಿಸಿನ್ಸ್ನ ಕೊಟ್ಟರು. ಅದನ್ನು ತಿಂದ್ಕೊಂಡು ಮತ್ತೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿಬಿಟ್ಟು ನನ್ನ ನಂಬ್ಕೊಂಡು ಮಕ್ಕಳಿದ್ದಾರೆ, ಏನಕ್ಕೆ ನಾನು ಈ ಥರ ಕೊರಗೋಗ್ತಾ ಇದ್ದೀನಿ ಅಂತ ಹೇಳಿ ಎದ್ದು ಮತ್ತೆ ನನ್ನ
ಲೈಫ್‌ನ ಲೀಡ್ ಮಾಡ್ತಾ ಇದ್ದೀನಿ. ಮತ್ತೆ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ನಿಮ್ಗೆಲ್ಲನೂ ತಿಳಿಸಿದ್ದೆ, ಈ ಥರ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಅದರಿಂದ ಟೈಮ್ ಸಿಗ್ತಾ ಇಲ್ಲ. ನಿಮ್ಮ ಕಾಮೆಂಟ್ಸ್‌ಗೆ ರಿಪ್ಲೈ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ, ಅದಕ್ಕೆ ಬಹಳಷ್ಟು ಸಬ್ಸ್ಕ್ರೈಬರ್ಸು, ನನ್ನ ಸಬ್ಸ್ಕ್ರೈಬರ್ಸ್ ಕಮ್ ಫ್ರೆಂಡ್ಸೂ ಸಹ ಕೇಳಿದ್ರು, "ಹೇಗೆ ನಡೀತಾ ಇದೆ ನಿಮ್ಮ ಪ್ರೊಫೆಷನಲ್ ಲೈಫ್?" ಅಂತ ಹೇಳಿ. ಸೊ, ತುಂಬ ಚೆನ್ನಾಗಿ ನಡೀತಾ ಇತ್ತು ಫ್ರೆಂಡ್ಸ್. ಫೆಬ್ರವರಿ 5ನೇ ತಾರೀಕಿಂದ 15ನೇ ತಾರೀಕಿನವರೆಗೂ ತುಂಬ ಚೆನ್ನಾಗಿ ನಡೀತಾ ಇತ್ತು. ಮನೆ, ಮಕ್ಕಳು, ಗಂಡ ಮತ್ತು ಪ್ರೊಫೆಷನಲ್ ಲೈಫ್‌ನ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದೆ. ಅದಕ್ಕೆ ಯೂಟ್ಯೂಬ್‌ಗೂ ಸಹ ಟೈಮ್ ಕೊಟ್ಟಿರಲಿಲ್ಲ. ಎಲ್ಲಾನು ಒಳ್ಳೇದಾಗುತ್ತೆ ಅನ್ನೋ ಒಂದು ಪಾಸಿಟಿವ್ ನೋಟಿಂದ ನಾನು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದೆ. ಬಟ್ 15ನೇ ತಾರೀಕು ರಾತ್ರಿ 12 ಗಂಟೆಗೆ ನಮ್ಮ ಮನೆಯಲ್ಲಿ ಜಗಳ ಶುರು ಆಯಿತು, ನಮ್ಮ ಮನೆ ಓನರಿಂದ. ಸೊ, ಆ 12 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆವರೆಗೂ ಜಗಳ ನಡೀತಾನೆ ಇತ್ತು. ಪೊಲೀಸವ್ರು ಬಂದರು. ಅದಾದಮೇಲೆ ನಾನು ಸ್ವಲ್ಪ ಕೊರ್ಗೋಗ್ಬಿಟ್ಟೆ ಫ್ರೆಂಡ್ಸ್. ಒಂಥರ ಏನೋ ಗೊತ್ತಿಲ್ಲ, ಏನಪ್ಪ ಇದೆಲ್ಲ ಆಗ್ತಾ ಇದೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಡೇ ಕೆಲ್ಸಕ್ಕೆ ಹೋಗೋಕ್ಕಾಗಿರಲಿಲ್ಲ. ಆಮೇಲೆ ಕೆಲಸದಿಂದನೂ ಸಹ ಪದೇ ಪದೇ ಕಾಲ್ ಬರ್ತಾ ಇತ್ತು. ನಾನು ಹೇಳಿದೆ, ಈ ಥರ ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ನಡೆದೋಗ್ಬಿಟ್ಟಿದೆ, ನಾನು ಅದಕ್ಕೆ ಬರೋಕ್ಕಾಗಲ್ಲ. ಇವಾಗ ನಾವು ಮನೆ ಖಾಲಿ ಮಾಡಬೇಕು, ಬೇಗ ಬೇಗ ಮನೆ ಹುಡುಕಿ ಮತ್ತೆ ಇಲ್ಲಿಂದ ಶಿಫ್ಟ್ ಆಗಿಬಿಟ್ಟು ಆ ಮನೇನ ಸೆಟ್ ಮಾಡಿ ಮತ್ತೆ ಕೆಲ್ಸಕ್ಕೆ ಹೋಗೋದು ಎಲ್ಲನೂ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳಿ ನಾನು ಡಿಸೈಡ್ ಮಾಡ್ಕೊಂಡೆ ಫ್ರೆಂಡ್ಸ್. ಇವಾಗ ಸದ್ಯಕ್ಕೆ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳಿ ಕಂಪನಿಗೂ ಸಹ ಅಪ್ಡೇಟ್ ಮಾಡಿದೆ. ಇವಾಗ ನಾನು ಇದ್ದಿದ್ದು ಟ್ರೈನಿಂಗ್ ಪೀರಿಯಡಲ್ಲಿ 15 ದಿನ. ಸೊ, ಈ ಒಂದು ಟೈಮಲ್ಲಿನೇ ಕಂಪ್ನಿಗೆ ಅಪ್ಡೇಟ್ ಮಾಡಿಬಿಟ್ರೆ ಪಾಪ ಅವರು ಬೇರೆ ಯಾರಾದರೂ ಕ್ಯಾಂಡಿಡೇಟ್‌ನ ಹೈರ್ ಮಾಡ್ಕೊತಾರೆ. ನಾನು ಈ ಟ್ರೈನಿಂಗ್ ಪೀರಿಯಡ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಕೆಲ್ಸಕ್ಕೆ ಹೋಗ್ಬಿಟ್ಟು ಆಮೇಲೆ ಈ ಥರ ಡಿಫಿಕಲ್ಟ್ ಆಗ್ತಾ ಇದೆ ಅಂತ ಹೇಳಿ ಬಿಟ್ಬಿಟ್ರೆ ಪಾಪ ಅವ್ರಿಗೂ ಕಷ್ಟ ಆಗುತ್ತೆ. ಸೊ, ಅದಕ್ಕೆ ಬೇಡ ಅಂತ ಹೇಳಿ ಹೋಗ್ತಾ ಇಲ್ಲ ಫ್ರೆಂಡ್ಸ್. ಇವತ್ತೂ ಸಹ ಒಂದು ಮನೇನ ನೋಡ್ಕೊಂಡು ಬಂದಿದ್ದೀವಿ. ಅದು 3 BHK ನಮ್ಮ ಬಜೆಟಲ್ಲೇ ಇತ್ತು. ಸೊ, ಅವ್ರ ಹತ್ರ ಎಲ್ಲಾನು ಕುತ್ಕೊಂಡು ವಿವರವಾಗಿ ಹೇಳಿದ್ದೀವಿ. ಮುಚ್ಚುಮರೆ ಇಟ್ಬಿಟ್ಟು ಅರ್ಧಂಬರ್ಧ ಹೇಳಿ ಹೋಗೋದಕ್ಕೆ ನಂಗೆ ಇಷ್ಟ ಇಲ್ಲ ಫ್ರೆಂಡ್ಸ್. ನಾನು ಯಾವಾಗ್ಲೂ ತುಂಬ ಓಪನ್ ಆಗಿ ಮಾತಾಡ್ತೀನಿ. ಇಷ್ಟ ಇದ್ದರೆ ಇಟ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಸೊ, ಎಲ್ಲಾನು ವಿವರವಾಗಿ ಹೇಳಿದ್ದೀನಿ. ಪಾಸಿಟಿವ್ ಆಗೇ ಇತ್ತು. ಫಸ್ಟ್ ಕಾನ್ವರ್ಸೇಷನ್ ಎಲ್ಲರ ಹತ್ರನೂ ನಮ್ಮದು ಪಾಸಿಟಿವ್ ಆಗೇ ಇರುತ್ತೆ. ಬಟ್ ಕೆಲವ್ರು ಇರ್ತಾರಲ್ಲ, ನಾವೇನಾದರೂ ಚೆನ್ನಾಗಿದ್ರೆ ನೋಡ್ಕೊಂಡು ಹುರ್ಕೊಂತಾರೆ. ಆ ಥರ ಎಲ್ಲಾನು ಇರಲ್ಲ. ಸೊ, ನೋಡೋಣ ಏನಾಗುತ್ತೋ ಏನೋ ಗೊತ್ತಿಲ್ಲ. ನೋಡ್ಕೊಂಡು ಬಂದಿದ್ದೀವಿ, ಪಾಸಿಟಿವ್ ಆಗಿದೆ. ಏನಾದರೂ ಓಕೆ ಅಂದಾಗ ನಾನು ನಿಮಗೆ ಆ ಮನೆನೂ ಸಹ ತೋರಿಸ್ತೀನಿ. ಈ ತಿಂಗಳು 28ನೇ ತಾರೀಕಿಗೆ ನಾವು ಈ ಮನೇನ ಖಾಲಿ ಮಾಡ್ತಾ ಇದ್ದೀವಿ. ಒಂದು ಕಾಮೆಂಟ್ ಬಂದಿತ್ತು, ನೀವು ಈ ಮನೆಗೆ ಬಂದಾಗ ಈ ಓನರ್ ಅವರು ತುಂಬ ಒಳ್ಳೆಯವರು ಅಂತ ಹೊಗಳಿದ್ರಲ್ಲ, ಇವಾಗ ಏನಾಯಿತು ಅಂತ ಹೇಳಿ. ಸೊ, ಅದಕ್ಕೆ ಉತ್ತರ ಬಂದುಬಿಟ್ಟು ನಾನು ಪರ್ಸ್ನಲ್ಲಾಗಿ ಕೊಡೋಕ್ಕಾಗಿಲ್ಲ. ಈ ಥರ ಅಂದ್ಕೊಂಡಿರೋರು ತುಂಬ ಜನ ಇರ್ಬೋದೇನೋ. ಸೊ, ಅದಕ್ಕೆ ಜನ್ರಲಾಗಿ ಹೇಳಿಬಿಡ್ತೀನಿ ಎಲ್ಲರಿಗೂ. ಈ ಮನೆಗೆ ಬಂದಾಗ ಮೊದಲನೇ ದಿನ ನಮ್ಮ ಮನೆ ಓನರು ನಮಗೆ ಕೇಳ್ದಿರಾನೆ ನನಗಾಗಿರ್ಬೋದು, ನನ್ನ ಮಕ್ಕಳಿಗಾಗಿರ್ಬೋದು, ಗಂಡನಿಗಾಗಿರ್ಬೋದು ಹೊಟ್ಟೆ ತುಂಬ ಊಟ ಹಾಕಿದ್ರು. ಸೊ, ಆ ಊಟ ಹಾಕಿದಾಗ ನಾವು ಫ್ಯೂಚರಲ್ಲಿ ಇವ್ರು ನೆಗೆಟಿವ್ ಮಾಡ್ತಾರೆ, ಇವರು ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ ಅಲ್ಲ. ಆ ಒಂದು ಜೆಸ್ಚರು, ಹ್ಯುಮ್ಯಾನಿಟಿ, ನೇಚರು ನನಗೆ ತುಂಬ ಇಷ್ಟ ಆಯಿತು. ಸೊ, ಆ ಒಂದು ದಿನದಿಂದ ಅವ್ರ ಮನೇಲಿ ಊಟ ದಿನದಿಂದ ಇಲ್ಲಿವರೆಗೂ ನಾನು ನಿಯತ್ತಾಗಿ ಅವ್ರ ಜೊತೆ ಇದ್ದಿದ್ದು. ಅವರ ಒಂದು ನಿಯತ್ತು ಚೇಂಜ್ ಆಗಿರ್ಬೋದು, ನಾವು ಅವ್ರ ಮನೆಯಿಂದ ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಬಟ್ ನನ್ನ ನಿಯತ್ತು ಯಾವಾಗ್ಲೂ ಚೇಂಜ್ ಆಗಿಲ್ಲ ಫ್ರೆಂಡ್ಸ್. ಅವರ ಒಂದು ಒಳ್ಳೆ ಗುಣನ ನಾನು ಹೊಗಳಿದ್ದೀನಿ. ಅವರ ಒಂದು ಚೇಂಜ್ ಆಗಿರೋ ಗುಣನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ನೀವು ಯಾವ ರೀತಿ ಜಡ್ಜ್ ಮಾಡ್ತೀರಾ ಅನ್ನೋದು ನಿಮ್ಮ ಪರ್ಸ್ನಾಲಿಟಿ ಮೇಲೆ, ನಿಮ್ಮ ಮೆಚುರಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ, ಅದ್ರ ಬಗ್ಗೆ ನಾನು ಏನು ಹೇಳೋದಕ್ಕೂ ಹೋಗಲ್ಲ. ನಾನು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಮುಖಾಂತರ ನನ್ನ ಜೀವನದಲ್ಲಿ ಏನೇನು ನಡೀತಾ ಇದೆಯೋ ಅದೆಲ್ಲನೂ ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ. ಇಷ್ಟು ಮಾತ್ರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ, ಇವಾಗ ನಾನು ನನ್ನ ಮನಸ್ಸಿನ ಮಾತನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ಯೂಟ್ಯೂಬ್ ಚಾನಲ್ ಅಂದರೆ ಕನ್ನಡ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾಗ ಮೊದಲನೇ ಕನ್ನಡ ವ್ಲಾಗ್ ನೋಡಿದ್ದು ಸ್ವಾತಿ ಗೌಡ ಅವ್ರದ್ದು. ಅವರ ವ್ಲಾಗ್ಸ್ ಮುಖಾಂತರ ಅವ್ರ ಜೊತೆ ಕನೆಕ್ಟ್ ಆಗಿಬಿಟ್ಟು ಅವ್ರ ತಾಯಿಯವರ ವ್ಲಾಗ್ಸನ್ನು ಸಹ ನೋಡೋದಕ್ಕೆ ಶುರು ಮಾಡಿದೆ. ರೆಗ್ಯುಲರ್ ಆಗಿ ನಾವು ಅವ್ರ ವ್ಲಾಗ್ಸ್ ನೋಡೋವಾಗ ಗೊತ್ತಿಲ್ಲದೇನೆ ಕನೆಕ್ಟ್ ಆಗಿಬಿಡ್ತೀವಿ. ಅವ್ರು ನಮ್ಮವರು ಅನ್ನೋ ಫೀಲಿಂಗ್ ಬಂದುಬಿಡುತ್ತೆ ನಮಗೆ ಅಲ್ವಾ. ಸೊ, ಇವಾಗ ಅವ್ರು ಇಲ್ಲ ಅಂತ ಗೊತ್ತಾದಾಗ ಒಂಥರ ಏನೋ ಫ್ರೆಂಡ್ಸ್ ಮನಸ್ಸಿಗೆ ತುಂಬ ಬೇಜಾರು. ಅವರೆಷ್ಟು ಲೈವ್ಲಿಯಾಗಿ, ಕ್ಲೀನಾಗಿ, ಒಂದು ನಗುಮುಖದಲ್ಲಿ ಕುಕ್ಕಿಂಗ್ ವೀಡಿಯೋಸ್ನ ಮಾಡ್ತಿದ್ರು. ಅದೂ ಅಂಕಲ್ ಜೊತೆ ಸೇರ್ಕೊಂಡು ಮಾಡ್ತಿದ್ರು. "ಏ ರಾಜು, ಬಾ ರಾಜು, ತೋರಿಸು ರಾಜು, ನೋಡು ರಾಜು ಎಷ್ಟು ಚೆನ್ನಾಗಾಗಿದೆ" ಅಂತ ಅವ್ರ ಜೊತೆ ಮಾತಾಡಿಕೊಂಡು ಚೆನ್ನಾಗಿ ಮಾಡ್ತಿದ್ರು. ಇವಾಗ ಅವ್ರಿಲ್ಲ ಅಂತ ಗೊತ್ತಾದಮೇಲೆ ಅದನ್ನು ಸ್ವೀಕಾರ ಮಾಡೋದಕ್ಕೆ ಆಗಿಲ್ಲ, ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ನಾನು ಆ್ಯಕ್ಚುಲಿ ಅವ್ರ ತಾಯಿಗೆ ಕ್ಯಾನ್ಸರ್ ಅಂತ ಗೊತ್ತಾದಮೇಲೆ, ಸುಮಾ ಆಂಟಿಗೆ ಕ್ಯಾನ್ಸರ್ ಅಂತ ಗೊತ್ತಾದಮೇಲೆ ಸ್ವಾತಿ ಗೌಡರ ಹತ್ರ ಮಾತಾಡಬೇಕು ಅಂತ ಟ್ರೈ ಮಾಡಿದೆ, ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದೆ ಫ್ರೆಂಡ್ಸ್. ಅವ್ರ ಕ್ಲೋಸ್ ಫ್ರೆಂಡ್ ಹತ್ರನೇ ನಂಬರೆಲ್ಲ ಕೇಳಿದೆ. ಬಟ್ ಅವ್ರು ಕೊಟ್ಟಿಲ್ಲ. ನನಗೇನೋ ಒಂಥರ
ಅವ್ರಿಗೆ ಹೇಳಬೇಕು ಮಾತಾಡಬೇಕು ಅನ್ನೋ ಆಸೆ ಇತ್ತು. ಸೊ ಅದಕ್ಕೆ ನಾನು ಟ್ರೈ ಮಾಡಿದೆ. ಅವ್ರ ಹತ್ರನೂ ಮಾತಾಡೋಕ್ಕಾಗಿಲ್ಲ. ನನಗೇನು ತಿಳಿದಿದೆಯೋ ಅದೆಲ್ಲನೂ ಹೇಳೋಕ್ಕೂ ಆಗಿಲ್ಲ. ಒಂಥರ ಇವಾಗ ಅವ್ರಿಲ್ಲ ಅಂತ ಗೊತ್ತಾಯ್ತಲ್ಲ, ಒಂಥರ ಬೇಜಾರು. ಪಾಪ ಅಂಕಲ್ ಬಗ್ಗೆ ನೆನೆಸ್ಕೊಂಡ್ರೆ ಒಂಥರ ಬೇಜಾರಾಗ್ತಾ ಇದೆ. ಸ್ವಾತಿಗೆ ಯಜಮಾನ್ರಿದ್ದಾರೆ, ಮಗು ಇದೆ, ಹೆಂಗಾದ್ರೂ ಅವ್ರು ಮ್ಯಾನೇಜ್ ಮಾಡಿಬಿಡ್ತಾರೆ. ಸುಹಾಸ್‌ಗೆ ಅವ್ರ ಹೆಂಡತಿ ಇದ್ದಾರೆ, ಮಗು ಬರ್ತಾ ಇದೆ, ಅವ್ರನ್ನೂ ಸಹ ಮ್ಯಾನೇಜ್ ಮಾಡ್ಕೊಂಡು ಬಿಡ್ತಾರೆ. ಬಟ್ ಆ ಅಂಕಲ್ ಪರಿಸ್ಥಿತಿ ಏನು ಅಂತ ಒಂಥರ ಬೇಜಾರಾಯಿತು. ಅವರು ತುಂಬ ಇನ್ನೋಸೆಂಟ್ ಥರ ನನ್ಗೆ ಅನ್ಸಿದ್ರು. ರಾಜು ರಾಜು ಅಂತ ಆಂಟಿ ಕರೀತಾ ಇದ್ರು. ಅವ್ರ ಹೆಸರು ನನಗೆ ಏನಂತ ಗೊತ್ತಿಲ್ಲ. ಅವ್ರ ಮುಖದಲ್ಲಿ ಒಂದು ಮುಗ್ಧತೆ, ಒಂದು ಸಿಂಪ್ಲಿಸಿಟಿ, ನಮ್ಮ ಭಾವ ಥರನೇ ಕಾಣಿಸಿದ್ರು ಫ್ರೆಂಡ್ಸ್. ನಮ್ಮ ಅಕ್ಕ ಅವ್ರ ಯಜಮಾನ್ರೂ ಸಹ ಅವ್ರ ಥರನೇ ಒಂಥರ ಮುಗ್ಧತೆಯಿಂದ ಎಲ್ಲರೂ ಮಾಡ್ತಾರೆ. ನಮ್ಮ ಅಕ್ಕ ಹೇಳಿದ್ದೆಲ್ಲನೂ ಮಾಡ್ತಾರೆ. ಅದೇ ರೀತಿಯೇ ಅಂಕಲ್ನೂ ಸಹ ಮಾಡ್ತಿದ್ರು. ಪಾಪ ಅವ್ರನ್ನ ನೆನೆಸ್ಕೊಂಡಾಗ ಈ ಒಂದು ಪರಿಸ್ಥಿತಿಯಲ್ಲಿ ಒಂಥರ ಬೇಜಾರಾಗ್ತಾ ಇತ್ತು. ಸ್ವಾತಿ ಗೌಡ ಅವರು ತುಂಬ ಸ್ಟ್ರಾಂಗು, ಎಮೋಷ್ನಲಿ, ಮೆಂಟಲಿ ತುಂಬ ಸ್ಟ್ರಾಂಗು. ಓಕೆ, ಎಲ್ಲನೂ ಮ್ಯಾನೇಜ್ ಮಾಡಿದ್ದಾರೆ. ಅವ್ರ ತಾಯಿನ ನೋಡಿಕೊಂಡ್ರು. ತಂದೆಗೂ ಸಹ ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತು. ಬಟ್ ಏನೋ ಒಂಥರ ಬೇಜಾರಾಗಿದೆ ಫ್ರೆಂಡ್ಸ್. ಗೊತ್ತಿಲ್ಲ, ಲೈಫ್ ಏನು ಅಂತ ನಮಗೆ ಗೊತ್ತಿಲ್ಲ. ಸೊ ಅದಕ್ಕೆ ಇದ್ದಷ್ಟು ದಿವಸ ಖುಷಿಯಾಗಿ ಆರೋಗ್ಯಕರವಾಗಿ ಇರೋದಕ್ಕೆ ಪ್ರಯತ್ನ ಪಡಬೇಕು. ಒಳ್ಳೆಯ ಆರೋಗ್ಯ ಇದ್ದರೆ ಎಲ್ಲ ಇದೆ, ಇಲ್ಲ ಅಂದರೆ ಏನೂ ಇಲ್ಲ. ಅಷ್ಟೇ ಫ್ರೆಂಡ್ಸ್. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.